ಕೋಲಾರ ಜಿಲ್ಲೆಯ ವಿಶೇಷವಾದ ದಿನ ಇವತ್ತು. ಯಾಕಂದ್ರೆ ಕಾಂಗ್ರೆಸ್ ಅಂದರೆ ಬಡವರ ಪರವಾಗಿರ್ತಕ್ಕಂಥದ್ದು, ಬಡವರಂದ್ರೆ ಕಾಂಗ್ರೆಸ್. ಇವತ್ತು ವಿಶೇಷವಾಗಿ ಎರಡನ್ನ ನಾವು ಇವತ್ತು ಕೊಂಡಾಡಲೇಬೇಕಾಗುತ್ತೆ. ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು, ಇನ್ನೊಂದು ರೈತರಿಗೆ ಮಾಲನ್ನ ನಿರ್ಮಾಣ ಮಾಡ್ತದೆ. ಎರಡೂ ಕೂಡ ತಳ ಸಮುದಾಯದಲ್ಲಿ ಇರ್ತಂಥವ್ರಿಗೆ, ಶೋಷಿತ ವರ್ಗದವರಿಗೆ ವಿಶೇಷವಾಗಿ ಕೊಡುಗೆ ಕೊಡ್ತಕ್ಕಂಥ ಸಂದರ್ಭ. ಕೋಲಾರಕ್ಕೆ PP ಮಾದರಿಯಲ್ಲಿ ಅನೌನ್ಸ್ ಮಾಡಿದ್ದು 2025 ಬಜೆಟ್ನಲ್ಲಿ. ಆದರೆ ಸಾರ್ವಜನಿಕರಿಂದ ಬಂದಿರತಕ್ಕಂಥ ಅಹವಾಲುಗಳನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಕೊತ್ತೂರು ಮಂಜಣ್ಣವರು, ನಸೀರ್ ಅಹಮದ್ ಸಾಹೇಬರು, ಅನಿಲ್ ಅಣ್ಣವರು ಕೋಲಾರದಲ್ಲಿ ಖಾಸಗಿಯಾಗಿ ಬೇಡ, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ನಿರ್ಮಾಣ ಮಾಡಬೇಕಂತಕ್ಕಂಥ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿರ್ತಕ್ಕಂಥ ಈ ಮೂರು ನಾಯಕರು ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ತಂದು ಖಾಸಗಿ ಕಾಲೇಜನ್ನು ಕೈಬಿಟ್ಟು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಇಲ್ಲಿ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತು ಜಿಲ್ಲೆಯ ಜನತೆಯಲ್ಲಿ ಹರ್ಷವನ್ನು ಉಂಟು ಮಾಡಿದೆ. ಎರಡನೇದು, ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಲನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು MSIL ವತಿಯಿಂದ. ಈ ಮಾಲನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಇದೇ ಮೊಟ್ಟ ಮೊದಲಿಗೆ MSIL ವತಿಯಿಂದ ಒಂದು ಮಾಲನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಆ MSIL ನ ನಿರ್ಮಾಣದ ಉದ್ದೇಶ ರೈತರಿಗೆ ಕಟ್ಟ ಕಡೆಯ ವಸ್ತುವಿಂದ ಹಿಡಿದು ಲಾಸ್ಟ್ ವರೆಗೂ ಕೂಡ ಯಾವ್ಯಾವುದು ಆಧುನಿಕ ಪರಿಕರಗಳು ಈ ಜಗತ್ತಿಗೆ ಪರಿಚಯವಾಗುತ್ತೋ ಅವೆಲ್ಲವನ್ನು ಕೂಡ ಸರ್ಕಾರಿ ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥದ್ದು. MSIL ಕೂಡ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಇದನ್ನು ಮಾಡಿರೋದು ಕೂಡ ಅತ್ಯಂತ ಹರ್ಷ ತಂದಿದೆ. ಈ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣ ಅವ್ರಿಗೆ, ಶಾಸಕರಿಗೆ ಸದಾ ಬೆನ್ನೆಲುಬಾಗಿ ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥ ನಸೀರ್ ಅಹಮದ್ ಸಾಹೇಬರಿಗೆ, ಸದಾ ಮಂಜಣ್ಣ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಅನಿಲ್ ಅಣ್ಣ ಅವ್ರಿಗೆ, ಜಿಲ್ಲೆಯ ಹಿರಿಯ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಸಾಹೇಬರಿಗೆ, ಜಿಲ್ಲೆಯ ಎಲ್ಲ ಶಾಸಕರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಕಾಂಗ್ರೆಸ್ ಸರ್ಕಾರ ಯಾವತ್ತಿದ್ರು ಕೂಡ, ವಿಶೇಷವಾಗಿ ಬೈರ್ತಿ ಸುರೇಶ್ ಅಣ್ಣವರು ಕೋಲಾರ ಜಿಲ್ಲೆಗೆ ಏನೇ ಆಗ್ಬೇಕಂದ್ರೂ ಕೂಡ, ನಿನ್ನೆ ಕೂಡ ನೀವು ನೋಡಿದ KDP ಮೀಟಿಂಗ್ ಅಲ್ಲಿ ರೈತರ ಪರವಾಗಿ ಖಡಕ್ ನಿರ್ಧಾರಗಳು ತಗೊಂಡಿರ್ತಕ್ಕಂಥದ್ದು. ನೀವು ಹೋಗಬಾರದು ರೈತರ ತಂಟೆಗೆ. ರೈತರ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನಿನ್ನೆ ಮೊನ್ನೆ ಯಾರು ಹೇಳ್ತಾ ಇದ್ರು, ಮೊಸರು ಕಣ್ಣೀರು ಸುರಿಸ್ಕೊಂಡು ರೈತರ ಪರವಾಗಿ ಮಾತಾಡ್ತಾರೆ. ಈ ಜಿಲ್ಲೆಗೆ ನೀರು ಅಧಪತನವಾಗಿದ್ದಾಗ ಜಿಲ್ಲೆಗೆ ನೀರು ತಂದಿದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ನಾಳೆ ಕೂಡ ಎತ್ತಿನ ಹೊಳೆ ಬರೋದು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲೇ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಷ್ಟೇ ನೀರು ಬಂದಿರೋದು. ಯಾರ್ಯಾರು ಮಾತಾಡ್ತಾ ಇದ್ರೆ, ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರು ಕನಿಷ್ಠ ಕೊಚ್ಚೆ ನೀರು ಅಂತಾರೆ. ನೀವು ಆ ನೀರು ಕೂಡ ತರ್ಕೊಳ್ಳಿಲ್ಲ, ನಮ್ಗೆ ಯಾವುದೇ ನೀರು ಕೊಡ್ಲಿಲ್ಲ ನೀವು. ನಮ್ಗೆ ಯಾವುದೋ ಒಂದು ನೀರು ಬಂದಿದೆ. ಇವತ್ತು ಜಿಲ್ಲೆಯಲ್ಲಿ ಜನ ಬರಪೀಡಿತ ಜಿಲ್ಲೆಯಿಂದ ಪಾರಾಗಿ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದೀವಿ. ನಿಮ್ಮ ಕಾಳಜಿ ಏನಿದ್ರು ಕೂಡ ಡೋಂಗಿತನ, ನಿಮ್ಮ ಕಾಳಜಿ ಏನಿದ್ರು ಕೂಡ ಕೂಟಾಟಿಕೆ. ಕಾಂಗ್ರೆಸ್ ಯಾವತ್ತೂ ಕೂಡ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ, ಕಾಂಗ್ರೆಸ್ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಹಾಗಾಗಿ ಈ ಯೋಜನೆಗೆ ಸಹಕಾರ ಮಾಡಿರ್ತಕ್ಕಂಥ ಜಿಲ್ಲಾ ಮಂತ್ರಿಗಳಿಗೆ, ಅದೇ ರೀತಿಯಾಗಿ ವಿಶೇಷ ಕಾಳಜಿಯನ್ನು ಕೋಲಾರ ಕ್ಷೇತ್ರದ ಮೇಲೆ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಪಕ್ಷವನ್ನು ಸದಾ ಮುನ್ನಡೆಸ್ತಾ ಇರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ, ಜಿಲ್ಲೆಯ ವಿಶೇಷವಾಗಿ ಶೋಷಿತರ ಪರವಾಗಿ, ಬಡವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.